Hello dear students, Guru sir here. Welcome to the part 4 of aldehyde, ketones and carboxylic acid. In this video also I am going to discuss 10 questions of aldehyde, ketones and carboxylic acid. Here is the first question. The correct statement regarding a carbonyl compound with a hydrogen atom on its alpha carbon is ಅಂತ ಕೇಳಿದ್ದಾರೆ. ನೋಡ್ರಿ, ಹೈಡ್ರೋಜನ್ ಆಟಮ್ ಆನ್ ಇಟ್ಸ್ ಆಲ್ಫಾ ಕಾರ್ಬನ್. ಈಗ ಕಾರ್ಬೋನಿಲ್ ಗ್ರೂಪಿಗೆ ಕಾರ್ಬೋನಿಲ್ ಗ್ರೂಪ್ ಅಂದರೆ ಒಂದು C+O ಇರುತ್ತೆ. ಅದರ ಆಲ್ಫಾ ಕಾರ್ಬನ್ ಅಂದರೆ ಅದರ ನೆಕ್ಸ್ಟ್ ಕಾರ್ಬನಿಗೆ ಏನಾದರೂ ಹೈಡ್ರೋಜನ್ ಕನೆಕ್ಟ್ ಹಾಕ್ಕೊಂಡಿದೆ ಅಂತ ಆದರೆ ಸೊ ಆ ಪರ್ಟಿಕ್ಯುಲರ್ ಹೈಡ್ರೋಜನಿಗೆ ನಾವು ಆಲ್ಫಾ ಹೈಡ್ರೋಜನ್ ಅಂತ ಕರಿತೇವೆ. ಆ ಆಲ್ಫಾ ಹೈಡ್ರೋಜನ್ ಆಟಮ್ ಇದ್ದಾಗ ಏನಾಗಿರುತ್ತೆ ಅಂತ ಒಬ್ಸರ್ವ್ ಮಾಡಿದರೆ ಆ ಆಲ್ಫಾ ಹೈಡ್ರೋಜನ್ ಆಟಮ್ ಏನಿದೆ ಅದು ಈಸಿಲಿ ರಿಪ್ಲೇಸೇಬಲ್ ಇರುತ್ತೆ. ಅದು ಕ್ವಿಕ್ ಆಗಿ ಇಲ್ಲಿ ಒಂದು ಡಬಲ್ ಬಾಂಡ್ ಪ್ರೊಡ್ಯೂಸ್ ಆಗಿ ಒಂದು ಡಬಲ್ ಬಾಂಡೆಡ್ ಆಲ್ಕೋಹಾಲ್ ತಯಾರಾಗಿಬಿಡುತ್ತೆ. ಸೊ ಹಿಯರ್ ಕಮ್ಸ್ ಒನ್ ಡಬಲ್ ಬಾಂಡ್ ಬಂದುಬಿಟ್ಟು ಇಲ್ಲಿ ಒಂದು OH ಅಂತ ಒಂದು ಗ್ರೂಪ್ ತಯಾರಾಗಿರುತ್ತೆ. ಸೊ ಇದಕ್ಕೆ ನಾವು ಒಂದು ಸ್ಪೆಷಲ್ ನೇಮಿಂದ ಕರಿತೇವೆ. ಇದಕ್ಕೆ ನಾವು ಕೀಟೋ ಫಾರ್ಮ್ ಅಂತ ಕರಿತೇವೆ. ಇದಕ್ಕೆ ನಾವು ಡಬಲ್ ಬಾಂಡೆಡ್ ಆಲ್ಕೋಹಾಲ್ ಅಂದರೆ ಇನ್ ಆಲ್ ಅಂತ ಕರಿತೇವೆ. ಇದಕ್ಕೆ ನಾವು ಕೀಟೋ ಇನಾಲ್ ಟಾಟೋಮೆರಿಸಮ್ ಅಂತ ಕರಿತೇವೆ. ಸೊ ಯಾವಾಗಲೂ ನೆನ್ಪಿಟ್ಕೊಳ್ರಿ, C+ಬಾಂಡು ಪಕ್ಕದಲ್ಲಿ ಇರುವಂಥ ಕಾರ್ಬನ್ನಿಗೆ ಏನು ಹೈಡ್ರೋಜನ್ ಕನೆಕ್ಟ್ ಹಾಕ್ಕೊಂಡಿದೆ ಆ ಹೈಡ್ರೋಜನ್ ಈಸಿಲಿ ರಿಪ್ಲೇಸಬಲ್. ಆ Hನ ತೆಗಿಬೋದು. ಈ ಬಾಂಡ್ ಈ ಕಡೆ ಶಿಫ್ಟ್ ಆಗಿಬಿಟ್ಟು ಇದು O- ಆಗುತ್ತೆ, ಈ H ಇಲ್ಲಿ ಬಂದು ಕನೆಕ್ಟ್ ಆಗುತ್ತೆ. ನಾನು ಇಲ್ಲೊಂದು ಮಿಸ್ಟೇಕ್ ಮಾಡಿದ್ದೇನೆ, ಇಲ್ಲಿ ಸಿಂಗಲ್ ಆ್ಯರೋ ಮಾರ್ಕ್ ಹಾಕಬಾರ್ದು. ನಾನು ಆ್ಯಕ್ಚುಲಿ ಐ ಹ್ಯಾವ್ ಟು ಪುಟ್ ಡಬಲ್ ಆ್ಯರೋ ಮಾರ್ಕ್. ಅದು ಈಕ್ವಿಲಿಬ್ರಿಯಮ್ನಲ್ಲಿ ಇರುತ್ತೆ ಯಾವಾಗಲೂ ಈ ರಿಯಾಕ್ಷನ್. ಅಂದರೆ ಕೀಟೋ ಫಾರ್ಮಿಂದ ಇನಾಲ್ ಫಾರ್ಮಿಗೆ ಬರೋದು, ಇನಾಲ್ ಫಾರ್ಮಿಂದ ಕೀಟೋ ಫಾರ್ಮಿಗೆ ಬರೋದು, ಇದು ನಡೀತಾ ಇರುತ್ತೆ. ಈಗ ಆಪ್ಷನನ್ನು ಅಬ್ಸರ್ವ್ ಮಾಡಿದರೆ ಕ್ವಶನ್ ಏನು ಕೇಳ್ತಾ ಇದ್ದರೆ ಕ್ವಶನ್ನಲ್ಲಿ ನಾವು ಕರೆಕ್ಟ್ ಸ್ಟೇಟ್ಮೆಂಟನ್ನು ಚೂಸ್ ಮಾಡಬೇಕು. ಆಪ್ಷನ್ ಎದಲ್ಲಿ ಎ ಕಾರ್ಬನಿಲ್ ಕಂಪೌಂಡ್ ವಿತ್ ಎ ಹೈಡ್ರೋಜನ್ ಆಟಮ್ ಆನ್ ಇಟ್ಸ್ ಆಲ್ಫಾ ಕಾರ್ಬನ್ ನೆವರ್ ಈಕ್ವಿಲಿಬ್ರಿಯೇಟ್ಸ್ ವಿತ್ ಇಟ್ಸ್ ಕರೆಸ್ಪಾಂಡಿಂಗ್ ಇನಾಲ್ ಅಂತ ಇದೆ. ಈಕ್ವಿಲಿಬ್ರಿಯಮಿಗೆ ಬರೋದೇ ಇಲ್ಲ ಅಂತ ಸ್ಟೇಟ್ಮೆಂಟ್ ಹೇಳ್ತಾ ಇದ್ದರೆ ಇಟ್ಸ್ ಎ ರಾಂಗ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಆಪ್ಷನ್ ಬಿ ನೋಡ್ರಿ, ಎ ಕಾರ್ಬನಿಲ್ ಕಂಪೌಂಡ್ ವಿತ್ ಎ ಹೈಡ್ರೋಜನ್ ಆಟಮ್ ಆನ್ ಇಟ್ಸ್ ಆಲ್ಫಾ ಕಾರ್ಬನ್ ರ್ಯಾಪಿಡ್ಲಿ ಈಕ್ವಿಲಿಬ್ರೇಟ್ಸ್ ವಿತ್ ಇಟ್ಸ್ ಕರೆಸ್ಪಾಂಡಿಂಗ್ ಇನಾಲ್ ಆ್ಯಂಡ್ ದಿಸ್ ಪ್ರೊಸೆಸ್ ಈಸ್ ನೋನ್ ಆ್ಯಸ್ ಅಲ್ಡಿಹೈಡ್ ಕೀಟೋನ್ ಈಕ್ವಿಲಿಬ್ರೇಷನ್ ಅಂತ ಇದೆ. ಅದಕ್ಕೆ ನಾವು ಕೀಟೋನಾಲ್ ಟಾಟೋಮೆರಿಸಮ್ ಅಂತ ಕರಿಬೇಕೇ ಹೊರತು ಅಲ್ಡಿಹೈಡ್ ಕೀಟೋನ್ ಈಕ್ವಿಲಿಬ್ರೇಷನ್ ಅಂತ ಕರಿಬಾರ್ದು. ನೆಕ್ಸ್ಟ್ ಆಪ್ಷನ್ ಸಿ ಅಬ್ಸರ್ವ್ ಮಾಡುವ, ಎ ಕಾರ್ಬನಿಲ್ ಕಂಪೌಂಡ್ ವಿತ್ ಎ ಹೈಡ್ರೋಜನ್ ಆಟಮ್ ಆನ್ ಇಟ್ಸ್ ಆಲ್ಫಾ ಕಾರ್ಬನ್ ಆಟಮ್ ರ್ಯಾಪಿಡ್ಲಿ ಈಕ್ವಿಲಿಬ್ರೇಟ್ಸ್ with its corresponding enol and this process is known as a carbonylation ಅಂತ ಇದೆ. ಸೊ ದಿಸ್ ಒನ್ ಈಸ್ ಆಲ್ಸೋ ನಾಟ್ ಎ ಕರೆಕ್ಟ್ ಒನ್. 3 ಕರೆಕ್ಟ್ ಇಲ್ಲ ಅಂದರೆ 4ನೇದು ಕರೆಕ್ಟ್ ಇರಬೇಕು. ಆಪ್ಷನ್ 4 ಅಬ್ಸರ್ವ್ ಮಾಡಿರಿ, ಎ ಕಾರ್ಬನಿಲ್ ಕಂಪೌಂಡ್ ವಿತ್ ಎ ಹೈಡ್ರೋಜನ್ ಆಟಮ್ ಆನ್ ಇಟ್ಸ್ ಆಲ್ಫಾ ಕಾರ್ಬನ್ ಆಟಮ್ ರ್ಯಾಪಿಡ್ಲಿ equilibrates with its corresponding enol and this process is known as keto enol tautomerism. It's absolutely correct statement. Option D is the answer. Question number 32 easy ಇದೆ. ದ ಪ್ರಾಡಕ್ಟ್ ಫಾರ್ಮ್ಡ್ ಬೈ ದ ರಿಯಾಕ್ಷನ್ ಆಫ್ ಎನ್ ಅಲ್ಡಿಹೈಡ್ ವಿತ್ ಎ ಪ್ರೈಮರಿ ಅಮೈನ್ ಅಂತ ಕೇಳ್ತಾ ಇದ್ದಾರೆ. ಇದನ್ನ ಥಿಯರಿನಲ್ಲಿ ಕೂಡ ನೀವು ಸ್ಟಡಿ ಮಾಡ್ತೀರಿ. ಸೊ ಇಫ್ ಯು ಟೇಕ್ ಎನಿ ಅಲ್ಡಿಹೈಡ್, ಇಟ್ ಮೇ ಬಿ ಅಸಿಟಾಲ್ಡಿಹೈಡ್ ಆರ್ ಎನಿ ಅಲ್ಡಿಹೈಡ್, ವೆನ್ ಇಟ್ ರಿಯಾಕ್ಟ್ಸ್ ವಿತ್ ಪ್ರೈಮರಿ ಅಮೈನ್, ಸೇ ಮೀಥೇನ್ ಅಮೈನ್, ಮೀಥೈಲ್ ಅಮೈನ್, ಈ ಟೈಪ್ ಮೀಥೇನ್ ಅಮೈನ್ ಜೊತೆಗೆ ರಿಯಾಕ್ಟ್ ಆದರೆ ಅದು ಆ್ಯಸಿಡ್ ಮೀಡಿಯಮ್ನಲ್ಲಿ ರಿಯಾಕ್ಟ್ ಆಗಬೇಕು. ಆವಾಗ ಒಂದು ಆಕ್ಸಿಜನ್ನು ಒಂದು H2 ರಿಮೂವ್ ಆಗಿ H2O ರಿಮೂವ್ ಆಗಿಬಿಡುತ್ತೆ. ಆವಾಗ ನಮಗೆ CH3 CH ಡಬಲ್ ಬಾಂಡ್ NCH3 ಅಂತ ಒಂದು ಇಮೈನ್ ತಯಾರಾಗುತ್ತೆ. ಆ ಪರ್ಟಿಕ್ಯುಲರ್ ಇಮೈನಿಗೆ ನಾವು ಶಿಪ್ಸ್ ಬೇಸ್ ಅಂತ ಕರಿತೇವೆ. ಹಾಗಾಗಿ ಶಿಪ್ಸ್ ಬೇಸ್ ತಯಾರಾಗುತ್ತೆ. ಆಪ್ಷನ್ ಎದಲ್ಲೇ ಶಿಪ್ಸ್ ಬೇಸ್ ಕೊಟ್ಟಿದ್ದಾರೆ. ಆಪ್ಷನ್ ಎ ಈಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 33 ಡಿಸ್ಕಸ್ ಮಾಡುವ. ಕನ್ಸಿಡರ್ ದ ರಿಯಾಕ್ಷನ್. ಎಕ್ಸ್ ಅಂತ ಕೊಟ್ಟಿದ್ದಾರೆ, ಫಾರ್ಮುಲಾ ಕೊಟ್ಟಿದ್ದಾರೆ C2H6O ಅಂತ. ಅದಕ್ಕೆ ಕಾಪರ್ 573 ಹಾಕಿದಾಗ ಎ ಅಂತ ಒಂದು ಪ್ರಾಡಕ್ಟ್ ಬರುತ್ತೆ. ಎಗೆ ಟಾಲೆನ್ಸ್ ರಿಯೇಜೆಂಟ್ ಹಾಕಿದಾಗ ಸಿಲ್ವರ್ ಮಿರರ್ ಬರುತ್ತಂತೆ. ಅದೇ ಎಗೆ OH ಹಾಕಿ ಹೀಟ್ ಮಾಡ್ತಾ ಹೋದಾಗ Y ಅಂತ ಬರುತ್ತಂತೆ. ಅದೇ ಎಗೆ ಈಗ NH2 NHCONH ಅಂದರೆ ಸೆಮಿ ಕಾರ್ಬಾಸೈಡ್ ಹಾಕಿದರೆ ಇಲ್ಲಿ ಸೆಮಿ ಕಾರ್ಬಾಝೋನ್ ಬರಬೇಕು. ಈ ಸೆಮಿ ಕಾರ್ಬಾಸೈಡ್ ಹಾಕಿದ್ದಾರೆ ಅಂದರೆ ಹಾಗಾಗಿ
ಈಗ ರಿಯಾಕ್ಷನ್ ಏನೋ ಗೊತ್ತಿಲ್ಲಾಗಿತ್ತು ಅಂತಾದರೂ ಯು ಕ್ಯಾನ್ ಗೆಟ್ ಆನ್ಸರ್. ನಿಮಗೆ ಈಗ ಇಲ್ಲಿ ಸೆಮಿ ಕಾರ್ಬಾಸೈಡ್ ಯೂಸ್ ಮಾಡಿದ್ದಾರೆ. ಈ ಝಡ್ ಹೇಳೋದು ಸೆಮಿ ಕಾರ್ಬಾಝೋನ್. ಸೆಮಿ ಕಾರ್ಬಾಝೋನ್ ಝಡ್ ಎಲ್ಲಿ ಕೊಟ್ಟಿದ್ದಾರೆ ಅಂದರೆ ಐಡೆಂಟಿಫೈ AXYZ ಅಂತ ಇದೆ, ಹೌದಾ? ಈಗ ಝಡ್ ಅಬ್ಸರ್ವ್ ಮಾಡೋ, ಸೆಮಿ ಕಾರ್ಬಾಝೋನ್ ಅಂತ ಎಲ್ಲುಂಟು? ಆಪ್ಷನ್ ಎದಲ್ಲಿ ಝಡ್ ಸೆಮಿ ಕಾರ್ಬಾಸೈಡ್ ಕೊಟ್ಟಿದ್ದಾರೆ, ಆಪ್ಷನ್ ಬಿದಲ್ಲಿ ಸೆಮಿ ಕಾರ್ಬಾಝೋನ್ ಉಂಟು, ಹೈಡ್ರಾಝೋನು, ಹೈಡ್ರಾಝೈನು. ಸೊ ಆಪ್ಷನ್ ಬಿ ನಮ್ಮ ಆನ್ಸರ್ ಅಂತ ನಿಮಗೆ ಅನಿಸ್ಬಿಡ್ಬೇಕು. ಆಪ್ಷನ್ ಬಿ ಒಂದ್ಸಲ ಚೆಕ್ ಮಾಡುವ. ಆಪ್ಷನ್ ಬಿದಲ್ಲಿ ಈಥೆನಲ್ ಕೊಟ್ಟಿದ್ದಾರೆ ಎ ಅಂತ, ಎಕ್ಸ್ ಹೇಳುವಂಥದ್ದು ಈಥೆನಾಲ್ ಕೊಟ್ಟಿದ್ದಾರೆ. ಲೇಟೆಸ್ಟ್ ಚೆಕ್. ಈಗ ನಾನಿಲ್ಲಿ ಈಥೆನಾಲ್ ತೊಗೊಂಡೆ ಅಂತ ಇಟ್ಕೊಳ್ಳುವ. ಈಥೆನಾಲ್ ಹೇಳೋದು ನಮ್ಮ ಎಕ್ಸ್ ಆಗಿದ್ದಿದ್ರೆ, ಓಕೆ, ಈಥೆನಾಲ್ ಹೇಳೋದು ನಮ್ಮ ಎಕ್ಸ್ ಆಗಿದ್ದಿದ್ರೆ ಅದಕ್ಕೆ ಕಾಪರ್ ಮತ್ತು 573 ಕೆಲ್ವಿನ್ ಹಾಕಿದಾಗ ಡಿಹೈಡ್ರೋಜಿನೇಷನ್, ಹೈಡ್ರೋಜನ್ ಬಿಟ್ಟು ಹೋಗಿ ನಮಗೆ ಅಲ್ಡಿಹೈಡ್ ಬರುತ್ತೆ. ಇದು NCERTನಲ್ಲಿ ಬರುವಂಥ ಒಂದು ಸಿಂಪಲ್ ರಿಯಾಕ್ಷನ್. ಆ ಅಲ್ಡಿಹೈಡ್ಗೆ ನೀವೀಗ ಟಾಲೆನ್ಸ್ ರಿಯೇಜೆಂಟ್ ಹಾಕಿದರೆ ಡೆಫಿನೆಟ್ಲಿ ಸಿಲ್ವರ್ ಮಿರರ್ ಟೆಸ್ಟ್ ಬರಲೇಬೇಕು, ಸಿಲ್ವರ್ ಮಿರರ್ ಬರುತ್ತೆ. ಇದೇ ಅಲ್ಡಿಹೈಡ್ಗೆ ನಾವು OH ಮೈನಸ್ ಹಾಕಿ ಹೀಟ್ ಮಾಡ್ತಾ ಹೋದರೆ ಅಲ್ಡಾಲ್ ಕಂಡನ್ಸೇಷನ್ ಆಗಬೇಕು. ಆವಾಗ ಅಲ್ಡಾಲ್ ಕಂಡನ್ಸೇಷನ್ ಅಂತ ಹೇಳಿದರೆ ನಿಮಗೆ ಫಸ್ಟ್ ಸ್ಟೆಪ್ನಲ್ಲಿ ಒಂದು ಅಲ್ಡಾಲ್ ಅಂತ ಈ ಟೈಪ್ ಒಂದು ಅಲ್ಡಾಲ್ ಬರುತ್ತೆ. ಇದನ್ನು ಫರ್ದರ್ ನೀವು ಹೀಟ್ ಮಾಡಿದರೆ ಆವಾಗ ಈ OH ಮತ್ತು ಈ H ರಿಮೂವ್ ಆಗಿಬಿಟ್ಟು ಫೈನಲಿ ಯು ಆರ್ ಗೆಟಿಂಗ್ ಬ್ಯೂಟ್-2-ಈನಲ್ ಅಂತ ಬರುತ್ತೆ. ಬ್ಯೂಟ್-2-ಈನಲ್ ಪ್ರಾಡಕ್ಟ್. ಲಾಸ್ಟಲ್ಲಿ ಈಗ ಸೆಮಿ ಕಾರ್ಬಾಸೈಡ್ ಹಾಕಿದ್ದಾರೆ. ಸೆಮಿ ಕಾರ್ಬಾಸೈಡ್ ಹಾಕಿದರೆ ಅಲ್ಡಿಹೈಡಿನ ಆಕ್ಸಿಜನ್, ಸೆಮಿ ಕಾರ್ಬಾಸೈಡಿನ H2 ರಿಮೂವ್ ಆಗುತ್ತೆ. ಸೊ ನಮಗೆ ಇಲ್ಲಿ ಸೆಮಿ ಕಾರ್ಬಾಝೋನ್ ಬರಲೇಬೇಕು. ಆಪ್ಷನ್ ಬಿ ಶುಡ್ ಬಿ ಯುವರ್ ಆನ್ಸರ್. ಕ್ವಶನ್ ನಂಬರ್ 34 ಡಿಸ್ಕಸ್ ಮಾಡುವ. ಚೆನ್ನಾಗಿದೆ ಕ್ವಶನ್, ಬಿಟ್ ಡಿಫಿಕಲ್ಟ್. ಆಫ್ ದ ಫಾಲೋವಿಂಗ್ ವಿಚ್ ಇಸ್ ದ ಪ್ರಾಡಕ್ಟ್ ಫಾರ್ಮ್ಡ್ ವೆನ್ ಸೈಕ್ಲೋಹೆಕ್ಸೆನೋನ್ ಅಂಡರ್ಗೋಸ್ ಅಲ್ಡಾಲ್ ಕಂಡನ್ಸೇಷನ್ ಫಾಲೋಡ್ ಬೈ ಹೀಟಿಂಗ್? ಸೈಕ್ಲೋಹೆಕ್ಸೆನೋನ್ ತೊಗೊಂಡು ಅಲ್ಡಾಲ್ ಕಂಡನ್ಸೇಷನ್ ಮಾಡಿದರೆ ಪ್ರಾಡಕ್ಟ್ ಏನು ಬರುತ್ತೆ ಅಂತ ಕ್ವಶನ್ನು. ಸೊ ಆವಾಗ ಸೈಕ್ಲೋಹೆಕ್ಸೆನೋನ್ ಅಂದರೆ ಇದು. ಸೊ 2 ಮಾಲಿಕ್ಯೂಲ್ ಬೇಕಾಗುತ್ತೆ ಅಲ್ಡಾಲ್ ಟೈಪ್ ರಿಯಾಕ್ಷನ್ ಆಗಬೇಕಂದ್ರೆ. ಸೊ ನೀವು NaOHನೋ KOHನೋ ಬೇರಿಯಂ ಹೈಡ್ರಾಕ್ಸೈಡ್ ಯಾವುದು OH ಮೈನಸ್ ಇರುವಂಥದ್ದನ್ನು ಹಾಕಿರ್ತೀರಾ, ಅಂದರೆ ಅಲ್ಕಲೈನ್ ಮೀಡಿಯಮ್ ಹಾಕಿದಾಗ ಈಗ ಈ ಪರ್ಟಿಕ್ಯುಲರ್ ಸೈಕ್ಲೋಹೆಕ್ಸೆನೋನ್ನಲ್ಲಿ ನೋಡಿರಿ, ಅಬ್ಸರ್ವ್ ಮಾಡಿರಿ. ನಾನು ಇದು ಆಲ್ಫಾ ಪೊಸಿಷನ್, ಈ ಆಲ್ಫಾ ಹೈಡ್ರೋಜನ್ ಆಟಮನ್ನು ನಾನೀಗ ರಿಮೂವ್ ಮಾಡೋನಿದ್ದೇನೆ. ನನ್ನ OH ಮೈನಸ್ ಬಂದು ಈ ಆಲ್ಫಾ ಹೈಡ್ರೋಜನ್ ಆಟಮನ್ನು ತೊಗೊಂಡು ಹೋಗುತ್ತೆ. ಆವಾಗ ಈ ಪರ್ಟಿಕ್ಯುಲರ್ ಪೊಸಿಷನಲ್ಲಿ ಮೈನಸ್ ಚಾರ್ಜ್ ಕ್ರಿಯೇಟ್ ಆಗಬೇಕು. ಸೊ ಸೈಕ್ಲೋಹೆಕ್ಸೆನೋನಲ್ಲಿ ಈ ಪರ್ಟಿಕ್ಯುಲರ್ ಪೊಸಿಷನಲ್ಲಿ ಮೈನಸ್ ಚಾರ್ಜ್ ಕ್ರಿಯೇಟ್ ಆಗುತ್ತೆ. ಸೊ ಆ ಮೈನಸ್ ಚಾರ್ಜ್ ಹೋಗಿ ಪಕ್ಕದಲ್ಲಿ ಇರುವಂಥ ಮತ್ತೊಂದು ಸೈಕ್ಲೋಹೆಕ್ಸೇನ್ ಏನಿದೆ, ಸೈಕ್ಲೋಹೆಕ್ಸೆನೋನು, ಅದಕ್ಕೆ ಹೋಗಿ ಅಟ್ಯಾಕ್ ಮಾಡಬೇಕು. ಇದು O ಮೈನಸ್ ಅಂತ ಆಗಬೇಕು. ಸೊ ಆವಾಗ ಅಬ್ಸರ್ವ್ ಮಾಡಿರಿ. ಸೊ ಒಂದು ಸೈಕ್ಲೋಹೆಕ್ಸೇನು, ಇಲ್ಲೊಂದು O ಮೈನಸ್ ಅಂತಾಯಿತು. ಈ ಪರ್ಟಿಕ್ಯುಲರ್ ಪೊಸಿಷನ್ನಿಗೆ ಮತ್ತೊಂದು ಸೈಕ್ಲೋಹೆಕ್ಸೆನೋನ್ ಬಂದು ಕನೆಕ್ಟ್ ಆಗಬೇಕು. ಸೊ ಈಗ ಇಲ್ಲಿಂದ ಕನೆಕ್ಟ್ ಆಯಿತು ಅಂದರೆ ಅದರ ಪಕ್ಕದಲ್ಲಿ ಒಂದು ಡಬಲ್ ಬಾಂಡ್ O ಇರಬೇಕು. ಇಲ್ಲಿಂದ ಕನೆಕ್ಟ್ ಆಯಿತು ಅಂದರೆ ಇಲ್ಲಿ ಒಂದು ಡಬಲ್ ಬಾಂಡೆಡ್ O ಇರಬೇಕು. ಈಗ ಇಲ್ಲೇನು O ಮೈನಸ್ ಹಾಕ್ಕೊಂಡಿದೆ. ಈಗ ಫಸ್ಟ್ ಸ್ಟೆಪ್ನಲ್ಲಿ ರಿಮೂವ್ ಆದಂಥ ಹೈಡ್ರೋಜನ್ ಇಲ್ಲಿಗೆ ಬಂದು ಕನೆಕ್ಟ್ ಆಗಿಬಿಡುತ್ತೆ. ಸೊ ಹಿಯರ್ ಕಮ್ಸ್ 1H, ಸೊ ದ್ಯಾಟ್ ಇದು OH ಅಂತ ಆಗಿಬಿಡುತ್ತೆ. ಓಕೆ, ದಿಸ್ ಈಸ್ OH ಗ್ರೂಪ್. ಇದನ್ನು ನಾವೀಗ ಹೀಟ್ ಮಾಡೋರಿದ್ದಾವೆ. ಇದನ್ನು ನಾವು ಹೀಟ್ ಮಾಡ್ತಾ ಹೋದ ಕೂಡಲೇ, ಸೊ ಆನ್ ಹೀಟಿಂಗ್ ದಿಸ್, ಈಗ ಈ ಪರ್ಟಿಕ್ಯುಲರ್ OH ಮತ್ತು ಇಲ್ಲಿ ಒಂದು ಹೈಡ್ರೋಜನ್ ಕನೆಕ್ಟ್ ಹಾಕ್ಕೊಂಡಿರುತ್ತೆ. ಆ ಹೈಡ್ರೋಜನ್ ರಿಮೂವ್ ಆಗಿ ಸೊ ಎರಡರ ಮಿಡ್ಲಲ್ಲಿ ಒಂದು ಡಬಲ್ ಬಾಂಡ್ ತಯಾರಾಗಬೇಕು. ಓಕೆ, ಡಬಲ್ ಬಾಂಡ್ ತಯಾರಾಗಬೇಕು. ಸೊ ಫೈನಲ್ ಪ್ರಾಡಕ್ಟನ್ನು ಅಬ್ಸರ್ವ್ ಮಾಡಿರಿ. ಸೊ ಒಂದು ಸೈಕ್ಲೋಹೆಕ್ಸೇನು, ಓಕೆ. ಸೊ ಆ ಸೈಕ್ಲೋಹೆಕ್ಸೇನಿಗೆ ಒಂದು ಡಬಲ್ ಬಾಂಡು. ಸೊ ಆ ಡಬಲ್ ಬಾಂಡಿಂದ ಮತ್ತೊಂದು ಸೈಕ್ಲೋಹೆಕ್ಸೇನಿಗೆ ಲಿಂಕ್ ಹಾಕ್ಕೊಂಡಿರಬೇಕು. ಸೊ ಒಂದು ಡಬಲ್ ಬಾಂಡ್ O ಇದೆ. ಸೊ ಈ ಟೈಪ್ ಇರುವಂಥದ್ದು ಅಂದರೆ ಆಪ್ಷನ್ ಎದಲ್ಲಿದೆ ನೋಡಿರಿ. ಆಪ್ಷನ್ ಎ ಅಬ್ಸರ್ವ್ ಮಾಡಿರಿ. ಆಪ್ಷನ್ ಎದಲ್ಲಿದೆ. ಆಪ್ಷನ್ ಎ ಶುಡ್ ಬಿ ಯುವರ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 35 ಬಂದೆ ನಾನು. JEE Mains 2017. ಇಟ್ಸ್ ಅ ವೆರಿ ವೆರಿ ನೈಸ್ ಕ್ವಶನ್, ಡಿಫಿಕಲ್ಟ್ ಕ್ವಶನ್ ಆಲ್ಸೋ. ಒಂದು ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ಈ ಟೈಪ್ ಕನ್ವರ್ಷನ್ ಆಗಬೇಕು ಅಂದರೆ ನೀವು ಯಾವ ರಿಯೇಜೆಂಟ್ ಆ್ಯಡ್ ಮಾಡಿದ್ಮೇಲೆ ನಿಮಗೆ ಈ ಟೈಪ್ ಪ್ರಾಡಕ್ಟ್ ಬಂದಿದೆ ಅಂತ ಕೇಳ್ತಾ ಇದ್ದಾರೆ. 1 by 1 ಚೆಕ್ ಮಾಡುವ. ಆಪ್ಷನ್ ಎ ಆಗಿದ್ದಿದ್ರೆ ಏನಾಗುತ್ತೆ ಅಂತ ಹೀಗೆ ನೋಡುವ. ಆಪ್ಷನ್ ಎದಲ್ಲಿ ನೋಡಿರಿ, ಅಬ್ಸರ್ವ್ ಇಟ್.
ಒಂದು ಸೈಕ್ಲೋಹೆಕ್ಸೇನೋನ್ ಇದೆ, ಕೆಳಗಡೆ ಒಂದು ಆಲ್ಡಿಹೈಡಿಕ್ ಗ್ರೂಪ್ ಇದೆ. ಓಕೆ, ಆವಾಗ ಆ ಆಲ್ಡಿಹೈಡಿಕ್ ಗ್ರೂಪನ್ನು ನಾನೇನು ಮಾಡಿಬಿಡ್ತೇನೆ, ಆಲ್ಡಿಹೈಡಿಕ್ ಗ್ರೂಪನ್ನು COOH ಅಂತ ಬರೀತೇನೆ. ಸೊ ಅದಕ್ಕೆ ಈಗ ಆಪ್ಷನ್ ಎ ಟೈಪ್ ಥಿಂಕ್ ಮಾಡಿದರೆ ಅದಕ್ಕೆ AgNH3 ಟ್ವೈಸ್ ಮೀನ್ಸ್ ದಿ ಆ್ಯಡೆಡ್ ಟಾಲೆನ್ಸ್ ರಿಯೇಜೆಂಟ್ ಆ್ಯಡ್ ಮಾಡಿದರೆ ಕೀಟೋನ್ ಗ್ರೂಪ್ ಏನೂ ಅಫೆಕ್ಟ್ ಆಗಬಾರ್ದು, ಈ ಆಲ್ಡಿಹೈಡ್ ಗ್ರೂಪ್ ಆಕ್ಸಿಡೈಸ್ ಆಗಿಬಿಡಬೇಕು. ಓಕೆ, ಸೊ ಕೀಟೋನ್ ಗ್ರೂಪ್ ಶುಡ್ ರಿಮೇನ್ ಆ್ಯಸ್ ಇಟ್ ಈಸ್, ಬಟ್ ಆಲ್ಡಿಹೈಡ್ ಆಕ್ಸಿಡೈಸ್ ಆಗಿ COONA ಅಂತ ಒಂದು ಸಾಲ್ಟ್ ತಯಾರಾಗಬೇಕು. ಈಗ ಆ ಸಾಲ್ಟ್ ತಯಾರಾಗಿರುತ್ತೆ. ಆಮೇಲೆ ಇಲ್ಲೊಂದು ಹೈಡ್ರಾಲಿಸಿಸ್ ಕೂಡ ಮಾಡಿದ್ದಾರೆ. ಓಕೆ, ಹೈಡ್ರಾಲಿಸಿಸ್ ಮಾಡಿದ್ದಾರೆ. ಆ ಹೈಡ್ರಾಲಿಸಿಸ್ ಮಾಡಿದಾಗ ಆ NA ಪಾರ್ಟಿನ ಬದಲು OH ಪಾರ್ಟ್ ಹೋಗಿ, OH ಅಲ್ಲ, H ಹೋಗಿ ಕನೆಕ್ಟ್ ಆಗಿರಬೇಕು. ಮೀನ್ಸ್ ದೆರ್ ಶುಡ್ ಬಿ ದ ಫಾರ್ಮೇಷನ್ ಆಫ್ COOH ಗ್ರೂಪ್, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಬಂದಿರಬೇಕು ಆಫ್ಟರ್ ಹೈಡ್ರಾಲಿಸಿಸ್. ಅದಕ್ಕೆ ಈಗ H+CH3OH ಹಾಕಿದ್ದಾರೆ ನೋಡಿ. ಇದು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಡು. ಆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಗೆ ನೀವು ಆಲ್ಕೋಹಾಲ್ ಹಾಕ್ತಾ ಇದ್ದೀರಾ ಅಂತ ಆದರೆ ಆವಾಗ ನಿಮಗೆ ಎಸ್ಟರಿಫಿಕೇಷನ್ ಆಗಿಬಿಡಬೇಕು. ಎಸ್ಟರಿಫಿಕೇಷನ್ ಆದರೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ನ OH, ಆಲ್ಕೋಹಾಲ್ನ H ರಿಮೂವ್ ಆಗಿಬಿಟ್ಟು ಯು ಶುಡ್ ಗೆಟ್ ಎನ್ ಎಸ್ಟರ್. ಸೊ ಅಬ್ಸರ್ವ್ ಇಟ್. ಸೊ ಇಲ್ಲಿ ಡಬಲ್ ಬಾಂಡ್ O ಆ್ಯಸ್ ಇಟ್ ಈಸ್, ಇಲ್ಲಿ COOCH3 ಅಂತ ಬರಬೇಕು. COOCH3 ಅಂತ ಒಂದು ಎಸ್ಟರ್ ಗ್ರೂಪ್ ಬರಬೇಕು. ಆ ಎಸ್ಟರ್ ಗ್ರೂಪಿಗೆ ಈಗ CH3MgBr ಹಾಕ್ತಾ ಇದ್ದಾರೆ. ಆವಾಗ ಏನಾಗುತ್ತೆ ಅಂತ ಅಬ್ಸರ್ವ್ ಮಾಡಿದರೆ, ಸೊ ನಾನಿಲ್ಲಿ ಮೇಲ್ಗಡೆ ತೊಗೋತೇನೆ, ಐ ನೀಡ್ ಸ್ಪೇಸ್. ನೋಡಿರಿ, ಈ ಟೈಪ್ ಒಂದು ಗ್ರೂಪ್ ಇದೆ, ಇಲ್ಲೊಂದು ಡಬಲ್ ಬಾಂಡ್ O ಇದೆ, ಇಲ್ಲೊಂದು COOCH3 ಹೀಗಿದೆ, ಹೌದಾ? ಇದಕ್ಕೆ ಗ್ರಿಗ್ನಾರ್ಡ್ ರಿಯೇಜೆಂಟ್ CH3MgBr ಅಂತ ಹಾಕಿದರೆ ಈ CH3 ಮೇಲೆ ಮೈನಸ್ ಚಾರ್ಜ್ ಇರುತ್ತೆ. ಆ ಮೈನಸ್ ಚಾರ್ಜ್ ಹೋಗಿಬಿಟ್ಟು ಈ ಪರ್ಟಿಕ್ಯುಲರ್ ಆಲ್ಡಿಹೈಡ್ಗೆ ಹೋಗಿ ಕನೆಕ್ಟ್ ಆಗಬೇಕು. ಸಿಮಿಲರ್ಲಿ ಮತ್ತೊಂದು CH3-2 ಹೋಗಿಬಿಟ್ಟು ಮತ್ತೊಂದು ಈ CO ಗ್ರೂಪಿಗೆ ಕನೆಕ್ಟ್ ಆಗಬೇಕು. ಆವಾಗ ನಿಮಗೆ ಪ್ರಾಡಕ್ಟ್ ಅಂತ ಬಂದಿರುತ್ತೆ. ಅಬ್ಸರ್ವ್ ಇಟ್, 6 ಮೆಂಬರ್ಡ್ ರಿಂಗ್ ಆ್ಯಸ್ ಇಟ್ ಈಸ್. ಇಲ್ಲಿ ಒಂದು O ಮೈನಸ್ ಆಗುತ್ತೆ, ಅದು OH ಆಗಿ ಕನ್ವರ್ಟ್ ಆಗಿರುತ್ತೆ. ಸೊ ಅದೇ ಪೊಸಿಷನ್ನಲ್ಲಿ ಒಂದು CH3 ಬಂದಿರುತ್ತೆ. ಸೊ ಈ COಗೆ ಇಲ್ಲೊಂದು CH3 ಹೋಗಿ ಕನೆಕ್ಟ್ ಆಯಿತು, ಆವಾಗ ಇದು O ಮೈನಸ್ ಆಯಿತು. ಆಮೇಲೆ ಇಲ್ಲಿ OCH3 ಅಂತ ಬಂದಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ನಲ್ಲಿ ಏನಾಗುತ್ತೆ ಅಂತ ಕೇಳಿದರೆ, ಈಗ ಇಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗ್ ಆಗುತ್ತೆ. ಈ ಮೈನಸ್ ಚಾರ್ಜ್ ಇಲ್ಲಿಗೆ ಬಂದುಬಿಟ್ಟು ಈ OCH3 ಬಿಟ್ಟು ಹೋಗಿರುತ್ತೆ. OCH3 ಬಿಟ್ಟು ಹೋಗಿರುತ್ತೆ. OCH3 ಬಿಟ್ಟು ಹೋದರೆ, ಓಕೆ, ಜಸ್ಟ್ ವೇಟ್, ಐ ನೀಡ್ ಸಮ್ ಸ್ಪೇಸ್. ಐ ರಬ್ ದಿಸ್, ಐ ನೀಡ್ ಸಮ್ ಸ್ಪೇಸ್ ಓವರ್ ಹಿಯರ್. ಇಟ್ಸ್ ಎ ಡಿಫಿಕಲ್ಟ್ ಒನ್. ಅಬ್ಸರ್ವ್ ಇಟ್. ನಾ ಈಗ ಏನು ಮಾಡಿದೆ ಅಂತ ಕೇಳಿದರೆ, ಈಗ 6 ಮೆಂಬರ್ಡ್ ರಿಂಗ್, ಒಂದು OH, ಒಂದು CH3 ತಲೆ ಮೇಲೆ ತಯಾರಾಕೊಂಡಿದೆ. ಕೆಳಗಡೆ ಈಗ ಒಂದು CH3 ಬಂದು ಕನೆಕ್ಟ್ ಆಗಿದೆ. ಇಲ್ಲೊಂದು C ಡಬಲ್ ಬಾಂಡ್ O ತಯಾರಾಗಿಬಿಡ್ಬೇಕು. ಈ OCH3 ಗ್ರೂಪ್ ಏನುಂಟು ನೋಡಿರಿ, ಲುಕ್ ಎಟ್ ದಿಸ್ OCH3 ಗ್ರೂಪ್, ಇದು ಬಿಟ್ಟು ಹೋಗ್ತಾ ಇದೆ. ಸೊ ಇಲ್ಲಿ C ಡಬಲ್ ಬಾಂಡ್ O ಅಂತ ತಯಾರಾಗಿರುತ್ತೆ. ಸೊ ಈ ಮಾಲಿಕ್ಯೂಲ್ಗೆ, ಈ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ಗೆ ನಮ್ಮ ಮತ್ತೊಂದು ಗ್ರಿಗ್ನಾರ್ಡ್ ರಿಯೇಜೆಂಟ್ CH3MgBr ಬಂದು ಕನೆಕ್ಟ್ ಆಗೋದುಂಟು. ಸೊ ಆ O ಮೈನಸ್ನವ್ರು ಬಂದು ಈ ಪರ್ಟಿಕ್ಯುಲರ್ CH3ಗೆ ಅಟ್ಯಾಕ್ ಮಾಡಿ ಇದು O ಮೈನಸ್ ಆಗಿ ಆವಾಗ ನಮಗೆ ಫೈನಲ್ ಪ್ರಾಡಕ್ಟ್ ಬರುತ್ತೆ. ತಲೆ ಮೇಲೆ OH, ಅದರ ಪಕ್ಕದಲ್ಲಿ CH3. ಸೊ ಈ ಕೆಳಗಿನ ಕಾರ್ಬನ್ನಿಗೆ CH3, ಇದು O ಮೈನಸ್, ಇದರ ಪಕ್ಕದಲ್ಲಿ ಒಂದು CH3 ಬಂದು ಕನೆಕ್ಟ್ ಆಯಿತು. ಆ O ಮೈನಸ್ ಇದ್ದಿದ್ದು ಪ್ರೋಟೋನೇಷನ್ ಆಗಿ OH ಅಂತ ಆಗುತ್ತೆ. ಸೊ ಆ್ಯಕ್ಚುಲಿ ಇದೇ ನಮಗೆ ಬೇಕಾಗಿದ್ದಂಥ ಪ್ರಾಡಕ್ಟು. ವೆನ್ ಯು ಅಬ್ಸರ್ವ್ ದ ಪ್ರಾಡಕ್ಟ್, ಸೊ ಇದೇ ಸೇಮ್ ಪ್ರಾಡಕ್ಟೇ ಬಂದಿದೆ. ಆಪ್ಷನ್ ಏನೇ ನಿಮ್ಮ ಆನ್ಸರ್ ಆಗಬೇಕು. ವೆಲ್, ಇಟ್ಸ್ ಎ ವೆರಿ ಡಿಫಿಕಲ್ಟ್ ಒನ್.
ವಿಡಿಯೋನ ಮತ್ತೊಂದು ಸಲ ಮೊದಲಿಂದ ನೋಡಿರಿ, ಈ ಕ್ವಶನನ್ನು ಸೊಲ್ಯೂಷನ್ ಮತ್ತೊಂದು ಸಲ ಮೊದಲಿಂದ ನೋಡಿರಿ, ದೆನ್ ಓನ್ಲಿ ಯು ವಿಲ್ ಗೆಟ್ ದ ಆನ್ಸರ್. ಕ್ವಶನ್ ನಂಬರ್ 35 ಸ್ವಲ್ಪ ಜಾಸ್ತಿನೇ ಡಿಫಿಕಲ್ಟ್ ಇತ್ತು. ಈಗ 36 ಈಸ್ ಆಲ್ಸೋ ಅ ವೆರಿ ವೆರಿ ಡಿಫಿಕಲ್ಟ್ ಒನ್. JEE 2017 ಕೇಳಿರೋಂಥ ಕ್ವಶನ್. ಈ ಟೈಪ್ ಒಂದು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಗ್ರೂಪ್ ಇದೆ, ಇಲ್ಲೊಂದು COO ಗ್ರೂಪ್ ಅಂದರೆ ಇದೊಂದು ಎಸ್ಟರ್, ಸೈಕ್ಲಿಕ್ ಗ್ರೂಪ್, ಸೈಕ್ಲಿಕ್ ಎಸ್ಟರ್ ಅಂತ ಕರಿತೇವೆ ನಾವು. ಇದಕ್ಕೆ ಸೈಕ್ಲಿಕ್ ಎಸ್ಟರ್ ಇದೆ. ಇದಕ್ಕೆ ಡಿಬಾಲ್ H ಹಾಕ್ತಾ ಹೋದರೆ ಏನಾಗುತ್ತೆ? ಸೊ ಈ ಡಿಬಾಲ್ H ಹೇಳುವಂಥದ್ದು ಅಲ್ಡಿಹೈಡ್ ಕೀಟೋನ್ ಟಾಪಿಕ್ನಲ್ಲಿ ಬಂದಿತ್ತು. ಸೊ CN ಗ್ರೂಪ್ ಏನಾದ್ರು ಇದ್ದರೆ ಅದನ್ನು ಅಲ್ಡಿಹೈಡ್ ಗ್ರೂಪಾಗಿ ಕನ್ವರ್ಟ್ ಮಾಡುತ್ತೆ, ಅಥವಾ ಎಸ್ಟರ್ ಗ್ರೂಪ್ ಇದ್ದರೆ ಅದನ್ನು ಕೂಡ ಅಲ್ಡಿಹೈಡ್ ಗ್ರೂಪಾಗಿ ಕನ್ವರ್ಟ್ ಮಾಡುತ್ತೆ. ಸೊ ಯಾವುದಾದ್ರೂ COOH ಗ್ರೂಪ್ ಇದ್ದರೆ ಕೂಡ ಅದನ್ನು ಅಲ್ಡಿಹೈಡ್ ಆಗಿ ಕನ್ವರ್ಟ್ ಮಾಡುತ್ತೆ ಅದು. ಬಟ್ ಈ ಲಾಸ್ಟ್ ಕಾನ್ಸೆಪ್ಟ್ ನಿಮ್ಮ ಸಿಲೆಬಸ್ನಲ್ಲಿ ಇಲ್ಲಾಗಿತ್ತು. ಓಕೆ, ಉಳಿದಿದ್ದೆರಡು NCERT ಟೆಕ್ಸ್ಟ್ ಬುಕ್ನಲ್ಲಿ ಇದೆ. ಈಗ ಜನರಲ್ ಆಗಿ ಒಂದು ಎಸ್ಟರ್ ತೊಗೊಂಡಿದ್ದಿದ್ರೆ ಸೇ RCOOR', ಇದೊಂದು ಎಸ್ಟರ್. ಇದಕ್ಕೆ ನಾವು ಡಿಬಾಲ್ H ಆ್ಯಡ್ ಮಾಡಿದರೆ ಆ ಡಿಬಾಲ್ H ಹೋಗ್ಬಿಟ್ಟು ಈ ಆಕ್ಸಿಜನ್ ಲೆಫ್ಟ್ನಲ್ಲಿ ಕಟ್ ಮಾಡುತ್ತೆ. ಸೊ ಇದಕ್ಕೊಂದು ಇದಕ್ಕೊಂದು H ಬರುತ್ತೆ. ಸೊ ದ್ಯಾಟ್ ನಮಗೆ ಒಂದು ಅಲ್ಡಿಹೈಡ್ ಪ್ರಾಡಕ್ಟ್ ಬರುತ್ತೆ, ಆ ಕಡೆ ಒಂದು ಆಲ್ಕೋಹಾಲ್ ಬರಬೇಕು. ವೆನ್ ಯು ಅಬ್ಸರ್ವ್ ದ ಗಿವನ್ ಕಂಪೌಂಡ್, ಇಲ್ಲಿ RCO ಇದ್ದಂಗೆ ಇಲ್ಲಿ COO ಈ CO ಮಿಡ್ಲಲ್ಲಿ ಅಂದರೆ ಇಲ್ಲಿ ಕಟ್ ಆಗಬೇಕು. ಓಕೆ, ಈ ಕಡೆ ಕಟ್ ಆಗಬೇಕು ನೋಡಿ, ಅಬ್ಸರ್ವ್ ಇಟ್. ಸೊ ಇಲ್ಲಿ CO ಆಕ್ಸಿಜನ್ ಮಿಡ್ಲಲ್ಲಿ ಕಟ್ ಮಾಡಿದೆ, H ಕೊಟ್ಟೆ. ಇಲ್ಲಿ CO ಮತ್ತು ಆಕ್ಸಿಜನ್ ಮಿಡ್ಲಲ್ಲಿ ಕಟ್ ಮಾಡಬೇಕು. ಆ ಮಿಡ್ಲಲ್ಲಿ ಕಟ್ ಮಾಡಿ ಇಬ್ಬರಿಗೂ ಒಂದೊಂದು H ಅಂತ ಕೊಡಬೇಕು. ಆವಾಗ ನಮಗೆ ಒಂದು ಕಡೆ ಅಬ್ಸರ್ವ್ ಇಟ್, ಈ ಲಾಕ್ ಓಪನ್ ಆಯಿತು ಅಂದರೆ CH2COH ಅಂತ ಆಯಿತು. ಓಕೆ, CH2COH, ಈ ಕಡೆ OH. ಸೊ CH2COH, ಈ ಕಡೆ OH. ಬಟ್ ನಾನೀಗ ಒಂದು ಪಾಯಿಂಟನ್ನು ಹೇಳಿದೆ, COOH ಗ್ರೂಪ್ ಇದೆ, ಅದು ಕೂಡ ಅಲ್ಡಿಹೈಡ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಆಪ್ಷನ್ ಎದಲ್ಲಿ COOH ಗ್ರೂಪನ್ನು ಹಾಗೇ ಇಟ್ಟಿದ್ದಾರೆ, ಹಾಗಾಗಿ ಆಪ್ಷನ್ ಎ ನಿಮ್ಮ ಆನ್ಸರ್ ಆಗಬಾರ್ದು, ಆಪ್ಷನ್ ಬಿ ನಿಮ್ಮ ಆನ್ಸರ್ ಆಗಬೇಕು. ಸೊ ಆಪ್ಷನ್ ಬಿದಲ್ಲಿ ನೋಡ್ರಿ, ಇದೊಂದು CH2CHO ಗ್ರೂಪು, ಸೊ ಇಲ್ಲೊಂದು OH ಗ್ರೂಪ್ ಬಂದಿದೆ. ಸೊ ಆ COOH ಗ್ರೂಪು ರೆಡ್ಯೂಸ್ ಆಗಿ ಅಲ್ಡಿಹೈಡ್ ಆಗಿದೆ. ಆಪ್ಷನ್ ಬಿ ಕರೆಕ್ಟ್ ಇದೆ. ಆಪ್ಷನ್ ಬಿ ಈಸ್ ದ ಆನ್ಸರ್. ಕ್ವೆಶನ್ ನಂಬರ್ 37ಗೆ ಬಂದೆ ನಾನು. ಕ್ವೆಶನ್ ನಂಬರ್ 37 ಸ್ವಲ್ಪ ಈಸಿ ಇದೆ. ಆಫ್ಟರ್ 2 ಡಿಫಿಕಲ್ಟ್ ಕ್ವೆಶನ್ ನಂಬರ್ 37 ನೀಟ್ 2018 ಕೇಳಿದ್ದಂಥ ಕ್ವೆಶನ್ ಆಗಿತ್ತು ನೋಡ್ರಿ. ಫಿನಾಲ್ ಕೊಟ್ಟಿದ್ದಾರೆ, ಕ್ಲೋರೋಫಾರ್ಮ್ ಕೊಟ್ಟಿದ್ದಾರೆ, NaOH ಹಾಕಿದ್ದಾರೆ. ಹಾಗೆ ಇಲ್ಲೊಂದು ಅಲ್ಡಿಹೈಡ್ ಗ್ರೂಪ್ ಬಂದಿದೆ, ಮೀನ್ಸ್ ಇದಕ್ಕೆ ನಾವು ಸ್ಯಾಲಿಸಿಲ್ ಅಲ್ಡಿಹೈಡ್ ಅಂತ ಕರಿತೇವೆ. ರಿಯಾಕ್ಷನ್ ಈಸ್ ಕಾಲ್ಡ್ ರೈಮರ್-ಟೈಮನ್ ರಿಯಾಕ್ಷನ್. ರೈಮರ್-ಟೈಮನ್ ರಿಯಾಕ್ಷನಲ್ಲಿ ಇನ್ವಾಲ್ವ್ ಆಗುವಂಥ ಎಲೆಕ್ಟ್ರೋಫೈಲ್ ಯಾವುದು ಅಂತ ಕೇಳಿದ್ದಾರೆ. ಕ್ಲೋರೋಫಾರ್ಮ್ ಏನಿದೆ, CHCl3 ಅಂತ ಏನಿದೆ, ಅದಕ್ಕೆ ನಾವೀಗ NaOH ಹಾಕಿರ್ತೇವೆ. ಆವಾಗ OH ಮೈನಸ್ ಹೋಗ್ಬಿಟ್ಟು ಈ Hನ್ನು ತೊಗೊಂಡು ಇಲ್ಲಿ CCl3- ಅಂತ ಜನ್ರೇಟ್ ಆಗಿರುತ್ತೆ. ಆ CCl3- ಮತ್ತೊಂದು Cl ಬಿಟ್ಟು ಹೋಗಿಬಿಡುತ್ತೆ. ಆ ರಿಯಾಕ್ಷನ್ ಕಂಡೀಷನಲ್ಲಿ CCl2 ಅಂತ ತಯಾರಾಗುತ್ತೆ. ಆ CCl2ಗೆ ನಾವು ಡೈಕ್ಲೋರೋಕಾರ್ಬೀನ್ ಅಂತ ಕರಿತೇವೆ. ಆಪ್ಷನ್ ಸಿ ಶುಡ್ ಬಿ ಯುವರ್ ಆನ್ಸರ್. ಸೊ ಅದು ಎಲೆಕ್ಟ್ರಾನ್ ಡೆಫಿಷಿಯಂಟ್, ಇಟ್ಸ್ ಅನ್ ಎಲೆಕ್ಟ್ರೋಫೈಲ್. ಓಕೆ, ಡೈಕ್ಲೋರೋಕಾರ್ಬೀನ್. ನೆಕ್ಸ್ಟ್ ಕ್ವೆಶನ್ ನಂಬರ್ 38ಗೆ ಬಂದೆ ನಾನು. ಕ್ವೆಶನ್ ನಂಬರ್ 38, ಕಾರ್ಬಾಕ್ಸಿಲಿಕ್ acids have higher boiling points than aldehyde, ketones and even alcohol of comparable molecular masses. It is due to ಅಂತ ಕೇಳಿದ್ದಾರೆ. ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ನೀವು ಯಾವುದೇ ತೊಗೊಳ್ರಿ, ಅಸಿಟಿಕ್ ಆ್ಯಸಿಡ್ ಆರ್ ಫಾರ್ಮಿಕ್ ಆ್ಯಸಿಡ್ ಯಾವುದೇ ತೊಗೊಳ್ರಿ. ಅಸಿಟಿಕ್ ಆ್ಯಸಿಡ್, ಫಾರ್ಮಿಕ್ ಆ್ಯಸಿಡ್ ಎಲ್ಲ ಏನು ಮಾಡುತ್ತೆ, ಅದರದ್ದೇ ಮತ್ತೊಂದು ಮಾಲಿಕ್ಯೂಲ್ ಜೊತೆಗೆ ಹೈಡ್ರೋಜನ್ ಬಾಂಡಿಂಗ್ ಮಾಡ್ಕೊಳುತ್ತೆ, ಸ್ಟ್ರಾಂಗ್ ಹೈಡ್ರೋಜನ್ ಬಾಂಡಿಂಗ್ ಮಾಡ್ಕೊಳ್ಳುತ್ತೆ. ಸೊ ಎರಡು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಮಿಡ್ಲಲ್ಲಿ ದರ್ ಎಕ್ಸಿಸ್ಟ್ ಹೈಡ್ರೋಜನ್ ಬಾಂಡಿಂಗ್. ಇದು ಯಾವ ಟೈಪ್ ಹೈಡ್ರೋಜನ್ ಬಾಂಡಿಂಗ್ ಅಂತ ಕೇಳಿದ್ರೆ, ಇದಕ್ಕೆ ನಾವು ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಬಿಟ್ವೀನ್ ಟು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ವಿಲ್ ಫೈಂಡ್ ಹೈಡ್ರೋಜನ್ ಬಾಂಡಿಂಗ್. ಹಾಗಾಗಿ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಇರೋದಕ್ಕೆ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಇರುತ್ತೆ. ಆಪ್ಷನ್ ಎ ನೋಡ್ರಿ, ಫಾರ್ಮೇಷನ್ ಆಫ್
ಇಂಟ್ರಾ ಅಂತ ಕೊಡ್ತಾ ಇದ್ದಾರೆ. ನೋ ಇಟ್ಸ್ ನಾಟ್. ಫಾರ್ಮೇಷನ್ ಆಫ್ ಕಾರ್ಬಾಕ್ಸಿಲೇಟ್ ಅಯಾನ್ ಅಂತ ಇದೆ. ನೋ ಇಟ್ಸ್ ನಾಟ್. ಫಾರ್ಮೇಷನ್ ಆಫ್ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಅಂತ ಇದೆ. ಎಸ್, ಕರೆಕ್ಟ್, ಹೌದು. ಮೋರ್ ಎಕ್ಸ್ಟೆನ್ಸಿವ್ ಅಸೋಸಿಯೇಷನ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ವಯ ವ್ಯಾನ್ ಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತ ಇದೆ. ನೋ ಇಟ್ಸ್ ನಾಟ್. ಆಪ್ಷನ್ ಸಿ ಶುಡ್ ಬಿ ಯುವರ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 39ಗೆ ಬಂದೆ. ಅಗೇನ್ ಇಟ್ಸ್ ಎ ಡಿಫಿಕಲ್ಟ್ ಒನ್ ಓನ್ಲಿ. ಸೊ ನೀಟ್ 2018ನಲ್ಲಿ ಕೇಳಿದಂಥ ಕ್ವೆಶ್ಚನ್ ಒಬ್ಸರ್ವ್ ಮಾಡಿರಿ. ಬೆನ್ಝೀನ್ ಇದೆ, ಬೆನ್ಝೀನಿಗೆ ಪ್ರೊಪೈಲ್ ಕ್ಲೋರೈಡ್ ಹಾಕಿದ್ದಾರೆ, ಆ್ಯನ್ಹೈಡ್ರಸ್ AlCl3 ಹಾಕಿದ್ದಾರೆ. ಆವಾಗ ಈ AlCl3 ಬಂದುಬಿಟ್ಟು ಈ Cl ತೊಗೊಂಡು ಹೋಗುತ್ತೆ. ಇಲ್ಲಿ ಒಂದು ಕಾರ್ಬೋಕ್ಯಾಟಿಯಾನ್ ತಯಾರಾಗುತ್ತೆ. ತಯಾರಾದಂಥ ಕಾರ್ಬೋಕ್ಯಾಟಿಯಾನ್ ಪ್ರೈಮರಿ ಕಾರ್ಬೋಕ್ಯಾಟಿಯಾನ್ 1 ಡಿಗ್ರಿ ಕಾರ್ಬೋಕ್ಯಾಟಿಯಾನ್. ಬಟ್ ಅದು ಮೋರ್ ಸ್ಟೇಬಲ್ ಆಗಲಿಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಸೊ ಈ ಕಾರ್ಬೋಕ್ಯಾಟಿಯಾನ್ ಈ ಪರ್ಟಿಕ್ಯುಲರ್ ಪೊಸಿಷನಿಗೆ ಬಂದು ಇಲ್ಲಿರುವಂಥ ಒಂದು H ಇಲ್ಲಿಗೆ ಹೋಗಿಬಿಡುತ್ತೆ. ಅಂದರೆ 2 ಡಿಗ್ರಿ ಕಾರ್ಬೋಕ್ಯಾಟಿಯಾನ್ ತಯಾರಾಗುತ್ತೆ ಇಲ್ಲಿ. ಓಕೆ, ಅಂದರೆ ಮಾಲಿಕ್ಯೂಲ್ ರಿಅರೇಂಜ್ ಆಗುತ್ತೆ. ಸೊ ಐಸೋಪ್ರೊಪೈಲ್ ಕಾರ್ಬೋಕ್ಯಾಟಿಯಾನ್ ತಯಾರಾಗಿದ್ದೇ ತಡ ಬೆನ್ಝೀನ್ ರಿಂಗಿಂದ ಆ ಮಿಡ್ಲ್ ಕಾರ್ಬನ್ನಿಗೆ ಕನೆಕ್ಷನ್ ಆಗಿಬಿಟ್ಟು, ಸೊ ಬೆನ್ಝೀನಿನ ಮಿಡ್ಲ್ ಆ ಪ್ರೋಪೇನ್ನ ಮಿಡ್ಲಿಗೆ ಕನೆಕ್ಟ್ ಆಗುತ್ತೆ. ಅಂದರೆ ಐಸೋಪ್ರೊಪೈಲ್ ಬೆನ್ಝೀನ್ ಅಂದರೆ ಕ್ಯುಮೀನ್ ತಯಾರಾಗುತ್ತೆ. ಆ ಕ್ಯುಮೀನ್ ಹೇಳುವಂಥದ್ದು ನಮ್ಮ ಪಿ. ಆ ಕ್ಯುಮೀನಿಗೆ O2 ಮತ್ತು H3O+ ಹಾಕಿದ್ದಾರೆ. ಇದು ಫಿನಾಲಿನ ಪ್ರಿಪರೇಷನಲ್ಲಿ ಬರುವಂಥ ನಾರ್ಮಲ್ ರಿಯಾಕ್ಷನ್. ಆವಾಗ ಒಂದು ಎಂಡ್ನಲ್ಲಿ ನಮಗೆ ಫಿನಾಲು, ಮತ್ತೊಂದು ಎಂಡ್ನಲ್ಲಿ ಅಸಿಟೋನ್ ಬರಬೇಕು. ಓಕೆ, ಇದು NCERT ಟೆಕ್ಸ್ಟ್ ಬುಕ್ನಲ್ಲಿದೆ, ಫಿನಾಲ್ ಚಾಪ್ಟರ್ನಲ್ಲಿದೆ. ಹಾಗಾಗಿ ಪಿ ಯಾವುದು, ಕ್ಯೂ ಯಾವುದು, ಆರ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ನೋಡಿರಿ, ಪಿ ಹೇಳುವಂಥದ್ದು ಆಪ್ಷನ್ ಎ ಪ್ರೊಪೈಲ್ ಬೆನ್ಝೀನ್ ಅಂತ ಕೊಟ್ಟಿದ್ದಾರೆ. ನೋ. ಈಗ ಇದು ಐಸೋಪ್ರೊಪೈಲ್ ಬೆನ್ಝಿನ್, ಇದೊಂದು ಕಡೆ ಫಿನಾಲು, ಇನ್ನೊಂದು ಕಡೆ ಅಸಿಟೋನು. ಸೊ ಆಪ್ಷನ್ ಸಿ ಶುಡ್ ಬಿ ಯುವರ್ ಆನ್ಸರ್. ವೆಲ್, ಈ ಸೆಷನಿನ ಲಾಸ್ಟ್ ಕ್ವೆಶನಿಗೆ ಬಂದೆ. ಕ್ವೆಶನ್ ನಂಬರ್ 40. ಇಟ್ಸ್ ಆಲ್ಸೋ ಅ ವೆರಿ ವೆರಿ ಡಿಫಿಕಲ್ಟ್ ಕ್ವೆಶನ್. ಒಂದು ಬೆನ್ಝಿನ್ ರಿಂಗಿದೆ, OH ಗ್ರೂಪ್ ಹಾಕಿದ್ದಾರೆ, OMe ಅಂತ ಒಂದು ಈಥರ್ ಗ್ರೂಪ್ ಕೂಡ ಇದೆ. ಅದಕ್ಕೆ ಒಂದು ಅಲ್ಡಿಹೈಡ್ CH2COCl ಅಂತ ಒಂದು ಗ್ರೂಪನ್ನು ಕನೆಕ್ಟ್ ಮಾಡಿದ್ದಾರೆ. ನೆಕ್ಸ್ಟು ಒಂದು H2SO4 ಹಾಕಿ ಹೀಟ್ ಮಾಡಿದರೆ ಪ್ರಾಡಕ್ಟ್ ಏನಾಗುತ್ತೆ ಅಂತ ಕ್ವೆಶನ್ ಇದೆ. ಇಟ್ಸ್ ಅ ವೆರಿ ವೆರಿ ಡಿಫಿಕಲ್ಟ್ ಕ್ವೆಶನ್. ವೆನ್ ಯು ಅಬ್ಸರ್ವ್ ದ ರಿಯೇಜೆಂಟ್, ಈ ಪರ್ಟಿಕ್ಯುಲರ್ ರಿಯೇಜೆಂಟನ್ನು ಅಬ್ಸರ್ವ್ ಮಾಡಿದರೆ ಒಂದು ಅಲ್ಡಿಹೈಡ್ ಗ್ರೂಪ್ ಇದೆ, ಅದಕ್ಕೆ ಒಂದು CH2 ಇದೆ, ಅದಕ್ಕೆ ಒಂದು COCl ಇದೆ. ಓಕೆ, ಸೊ ಇದು ಆ್ಯಸಿಡ್ ಕ್ಲೋರೈಡ್, ಇದು ಅಲ್ಡಿಹೈಡ್ ಮತ್ತು ಆ್ಯಸಿಡ್ ಕ್ಲೋರೈಡ್ ಎರಡರ ಮಿಡ್ಲಲ್ಲಿ ಈ ಆ್ಯಸಿಡ್ ಕ್ಲೋರೈಡ್ ಮೋರ್ ರಿಯಾಕ್ಟಿವ್ ಇರುತ್ತೆ. ಓಕೆ, ಸೊ ಈಗ ರಿಯಾಕ್ಷನ್ ಹೇಗಾಗತ್ತೆ ಅಂತ ಅಬ್ಸರ್ವ್ ಮಾಡಿರಿ. ನೋಡಿ, ನಾನು ಇಲ್ಲಿ ಬರೆದಿಟ್ಟಿದ್ದೇನೆ. ಸೊ ಇದು ಅವ್ರು ಕೊಟ್ಟಿರುವಂಥ ಮಾಲಿಕ್ಯೂಲ್. ಒಂದು ಕಡೆ OH, ಒಂದು ಕಡೆ OMe ಅಂತ ಇದೆ. OMe ಮತ್ತು ಫಿನಾಲ್ನಲ್ಲಿ ಫಿನಾಲ್ ಗ್ರೂಪ್ ಮೋರ್ ರಿಯಾಕ್ಟಿಂಗ್ ಗ್ರೂಪ್. ಅಲ್ಡಿಹೈಡ್ ಮತ್ತು ಆ್ಯಸಿಡ್ ಕ್ಲೋರೈಡ್ನಲ್ಲಿ ಆ್ಯಸಿಡ್ ಕ್ಲೋರೈಡ್ ಮೋರ್ ರಿಯಾಕ್ಟಿಂಗ್ ಗ್ರೂಪ್. ಈ ಫಿನಾಲಿಕ್ ಗ್ರೂಪ್ ಆ್ಯಸಿಡ್ ಕ್ಲೋರೈಡ್ ಮಿಡ್ಲಲ್ಲಿ ರಿಯಾಕ್ಟ್ ಆಗಿ HCl ಬಿಟ್ಟು ಹೋಗುತ್ತೆ. ಓಕೆ, ಎಂತ ಬಿಟ್ಟು ಹೋಯಿತು? HCl ಬಿಟ್ಟು ಹೋಯಿತು. HCl ಬಿಟ್ಟು ಹೋದ್ಮೇಲೆ ಈ ಎರಡು ಮಾಲಿಕ್ಯೂಲ್ ಕನೆಕ್ಟ್ ಆಗುತ್ತೆ. ಇದು ಈ CO ಇದಕ್ಕೆ ಬಂದು ಕನೆಕ್ಟ್ ಆಯಿತು. ಸೊ ನಾನಿಲ್ಲಿ ಕನೆಕ್ಟ್ ಆಗೋದನ್ನು ತೋರಿಸಿದ್ದೇನೆ. ಸೊ OMe ಹಾಗಿದೆ, ಬೆನ್ಝಿನ್ ರಿಂಗ್ ಹಾಗಿದೆ. ಈ ಆಕ್ಸಿಜನ್ಗೆ CO ಬಂದು ಕನೆಕ್ಟ್ ಆಯಿತು. ಆ COಗೆ CH2COH ಕನೆಕ್ಟ್ ಹಾಕ್ಕೊಂಡಿದೆ. ಆಮೇಲೆ ಇಲ್ಲಿ ಮತ್ತೊಂದು ಫೆನಾಮಿನ ಆಗುತ್ತೆ, ಟಾಟೋಮೆರಿಸಮ್. ಏನೋ ಟಾಟೋಮೆರಿಸಮ್ ಅಂತ ಹೇಳಿದರೆ, ಇಲ್ಲೇನು ಅಲ್ಡಿಹೈಡ್ ಗ್ರೂಪ್ ಇದೆ, ಅದರ ನೆಕ್ಸ್ಟ್ ಇರುವಂಥ ಒಂದು ಹೈಡ್ರೋಜನ್, ಈ ಹೈಡ್ರೋಜನ್ ಬಿಟ್ಟೋಗುತ್ತೆ, ಇಲ್ಲೊಂದು ಡಬಲ್ ಬಾಂಡ್ ತಯಾರಾಗುತ್ತೆ. ಇಲ್ಲಿ ಡಬಲ್ ಬಾಂಡ್ ಬಂದಿದೆ ತಡ ಇದು O- ಆಗಿ ಇದಕ್ಕೆ H ಬಂದು ಕನೆಕ್ಟ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ಒನ್. ಫಾರ್ ಎಕ್ಸಾಂಪಲ್ ಅಬ್ಸರ್ವ್ ಇಟ್. ಈ CH2ದಲ್ಲಿ ಒಂದು H ಹೀಗಿದೆ ಅಂತ ಇಟ್ಕೊಳ್ರಿ. ಆ H ಇಲ್ಲಿಗೆ ಬಂತು, ಈ ಬಾಂಡ್ ಇಲ್ಲಿ ಹೋಯಿತು. ಆ H ಏನಿದೆ ಆ H OH ಆಗಿ ಕನೆಕ್ಟ್ ಆಗುತ್ತೆ. ಅದನ್ನೇ ನಾನು ಇಲ್ಲಿ ಬರ್ತಿದ್ದೇನೆ ನೋಡಿರಿ. OMe ಹಾಗೆ ಇದೆ, ಬೆನ್ಝಿನ್ ರಿಂಗ್ ಹಾಗಿದೆ, ಆಕ್ಸಿಜನ್ C ಡಬಲ್ ಬಾಂಡು ಹಾಗೆ ಇದೆ. CH2 ಇದಿತ್ತು, H ಬಿಟ್ಟು ಹೋಗಿದೆ, ಬಾಂಡ್ ಇಲ್ಲಿಗೆ ಶಿಫ್ಟ್ ಆಗಿ ಡಬಲ್ ಬಾಂಡ್ ಆಗಿದೆ. ಸೊ ಇದು COH ಅಂತ ಆಗುತ್ತೆ. ಇದು ಡಬಲ್ ಬಾಂಡೆಡ್ ಆಲ್ಕೋಹಾಲ್ ಇನಾಲ್ ಬಂದಿರುತ್ತೆ. ಸೊ ಇನಾಲ್ ಬಂದಿದ್ದನ್ನು ನೀವು ಹೀಟ್ ಮಾಡಿದ್ದೀರ, ಅವರು ಹೀಟ್ ಸಿಂಬಾಲ್ ಉಂಟು, H2SO4 ಹಾಕಿ ಹೀಟ್ ಮಾಡಿದಾರಲ್ಲ. ಸೊ H2SO4 ಹಾಕಿ ಹೀಟ್ ಮಾಡಿದಾಗ ಆ ಪರ್ಟಿಕ್ಯುಲರ್ ಪೊಸಿಷನಲ್ಲಿ ಈ OH ನೆಕ್ಸ್ಟು ಈ ಬೆನ್ಝೀನ್ ರಿಂಗ್ನಲ್ಲಿರುವಂಥ ಒಂದು H
ರಿಮೂವ್ ಆಗಿ ಡಿಹೈಡ್ರೇಷನ್ ಆಗಿಬಿಡುತ್ತೆ. ಸೊ ಆ ಡಿಹೈಡ್ರೇಷನ್ ಆಗಿಬಿಟ್ಟು ಒಂದಕ್ಕೊಂದು ಕನೆಕ್ಟ್ ಆಗುತ್ತೆ. ಫೈನಲಿ ನಮಗೆ ಈ ಪ್ರಾಡಕ್ಟ್ ಬರಬೇಕು. ಈ ಪ್ರಾಡಕ್ಟ್ ನೀವು ಅಬ್ಸರ್ವ್ ಮಾಡಿದರೆ, ಕ್ವಶನ್ ಅಬ್ಸರ್ವ್ ಮಾಡಿದರೆ, ವೆನ್ ಯು ಅಬ್ಸರ್ವ್ ದ ಆಪ್ಷನ್ನಲ್ಲಿ ಬೆನ್ಝೀನ್ ರಿಂಗ್ ಇರಬೇಕು, ಅದಕ್ಕೆ ಈ ಆಕ್ಸಿಜನ್ ಈ ಪರ್ಟಿಕ್ಯುಲರ್ ಪಾರ್ಟ್ನಲ್ಲಿ OMe ಇರಬೇಕು. ಆಪ್ಷನ್ ಎ ಆನ್ಸರ್ ಆಗಬಾರ್ದು. ಆಪ್ಷನ್ ಬಿ ಎಸ್, ಈ ಪರ್ಟಿಕ್ಯುಲರ್ ಪಾರ್ಟ್ನಲ್ಲಿ OMe ಇದೆ, ಇಲ್ಲೊಂದು ಡಬಲ್ ಬಾಂಡ್ ಓನು ಇದೆ, ಇಲ್ಲೊಂದು ಕಾರ್ಬನ್ ಡಬಲ್ ಬಾಂಡ್ ಕೂಡ ಪ್ರೊಡ್ಯೂಸ್ ಆಗಿದೆ. ಎಸ್, ಆಪ್ಷನ್ ಬಿ ಶುಡ್ ಬಿ ಯುವರ್ ಆನ್ಸರ್. ಓಕೆ, ಆಪ್ಷನ್ ಬಿ. ಸೊ ವಿತ್ ದ್ಯಾಟ್ ಕ್ವಶನ್ ಐ ವಿಲ್ ಕನ್ಕ್ಲೂಡ್ ದಿಸ್ ಸೆಷನ್. ಸ್ವಲ್ಪ ಡಿಫಿಕಲ್ಟ್ ಕ್ವಶನಿಂದ ಕೂಡಿತ್ತು ಈ ಸೆಷನ್ನು. ಮತ್ತೊಂದು ಸಲ ಈ ವಿಡಿಯೋನ ರಿವೈಂಡ್ ಮಾಡಿ ನೋಡ್ಕೊಳ್ರಿ, ಸೊ ದ್ಯಾಟ್ ನಿಮಗೆ ಕಾನ್ಸೆಪ್ಟ್ ಕರೆಕ್ಟಾಗಿ ಕ್ಲಿಯರ್ ಆಗಲಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್.